ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಈಗ ಗಡಿಪಾರು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ನೀಡಿರುವಂತಹ ಆದೇಶ. ಸೊ ಅದರಂತೆ ಈಗ ಮಹೇಶ್ ಶೆಟ್ಟಿ ತಿಮರೋಡಿ 1 ವರ್ಷ ಕಾಲ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೊರಗಿರಬೇಕು. ಅದು ಕೂಡ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಅವರನ್ನ ಗಡಿಪಾರು ಮಾಡಲಾಗಿದೆ. ಮಾನ್ವಿ ತಾಲೂಕಿನಲ್ಲಿ ಅವರು ಇರಬೇಕಾಗತ್ತೆ. 1 ವರ್ಷ ಕಾಲ ಅವರು ಒಳಗಡೆ ಬರೋ ಹಾಗಿಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಪ್ರವೇಶ ಮಾಡೋ ಹಾಗಿಲ್ಲ. ಇದು ಸ್ಟೆಲ್ಲಾ ವರ್ಗೀಸ್ ಅವರು ಹೊರಡಿಸಿರುವಂತಹ ಆದೇಶ. ಸದ್ಯ ಬೆಳ್ತಂಗಡಿಯಲ್ಲೇ ಇದ್ದಾರೆ ತಿಮರೋಡಿ. ಅಂದ್ರೆ 20ನೇ ತಾರೀಕೆ ಇದು ಆಗಿದೆ. ಯಾವುದೇ ಕ್ಷಣದಲ್ಲಿ ಜಿಲ್ಲೆ ತೊರೆಯುವ ಸಾಧ್ಯತೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯನ್ನ ತೊರೆದು ತಿಮರೋಡಿ ಅವರು, ಯಾಕಂದ್ರೆ ಆದೇಶ ಈಗ ಹೊರಬಿದ್ದಿದೆ. ಈಗ ಏನಿದ್ರು ಕೂಡ ಅಕಸ್ಮಾತ್ ಇದನ್ನೇನಾದ್ರೂ ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ರೆ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಬೇಕಾಗತ್ತೆ. ಆದ್ರೆ ಇದುವರೆಗೂ ಕೂಡ ನಮಗೆ ಎಲ್ಲೋ ಆ ಥರದ ಅಪ್ಡೇಟ್ಸ್ಗಳು ಸಿಕ್ಕಿಲ್ಲ. ತಿಮರೋಡಿ ಕೋರ್ಟ್ಗೆ ಹೋಗಿರುವಂತದ್ದಾಗ್ಲಿ, ತನ್ನ ಒಂದು ಗಡಿಪಾರ ಏನು ವಿಚಾರ ಇದೆಯಲ್ಲ ಅದನ್ನ ಅವರು ಪ್ರಶ್ನೆ ಮಾಡಿರುವಂತದ್ದಾಗ್ಲಿ, ಇದ್ಯಾವುದು ಕೂಡ ಇನ್ನೂ ಅಪ್ಡೇಟ್ಸ್ ಇಲ್ಲ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಪೃಥ್ವಿರಾಜ್ ನೀಡ್ತಾ ಇದ್ರು. ಪೃಥ್ವಿರಾಜ್, ನೀವು ಹೇಳ್ತಾ ಇದ್ರಿ ಈಗ ಗಡಿಪಾರಿಗೆ ಆದೇಶವನ್ನ ನೀಡಿದ್ದಾರೆ ಅಂತ ಹೇಳಿ, ಬಟ್ ಸ್ಟಿಲ್ ತಿಮರೋಡಿ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇದ್ದಾರೆ. ಅವರು ಇನ್ನು ಕೆಲವು ದಿನಗಳ ಅಥವಾ ಕೆಲವು ಹೊತ್ತಿನಲ್ಲಿ ಅವರು ಹೊರಡುವಂತ ಸಾಧ್ಯತೆಗಳಿದೆಯಾ? ಇನ್ಯಾರ್ಯಾರನ್ನ ಗಡಿಪಾರು ಮಾಡಿದ್ದಾರೆ ಇವ್ರ ಜೊತೆಗೆ ಒಂದು ವಿಚಾರ. ಹಾಗೆ ಇದನ್ನ ಪ್ರಶ್ನಿಸಿ ಏನಾದರೂ ಕೋರ್ಟ್ಗೆ ಹೋಗಿರುವಂತದ್ರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದೆಯಾ ಪೃಥ್ವಿರಾಜ್ ಇದಕ್ಕೆ ಸಂಬಂಧಪಟ್ಟಂತೆ? ರೆಹಮಾನ್, ಈಗ 18ನೇ ತಾರೀಕು ಅಂದ್ರೆ ಕಳೆದ 2-3 ದಿನಗಳ ಹಿಂದೆಯೇ ಈ ಆದೇಶ ಆಗಿರೋ ಅಂತದ್ದು. ಅಂದ್ರೆ ಇದು ಹೇಗೆ ಆಗಿರುತ್ತೆ ಅಂತ ಹೇಳಿದ್ರೆ, ಈಗ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಅವರಿಗೆ ಈ ಒಂದು ಆದೇಶವನ್ನ ಮಾಡುವಂತ ಅಧಿಕಾರ ಇರುವಂತದ್ದು. ಅವರು ಆದೇಶವನ್ನ ಮಾಡ್ತಾರೆ. ಅವರು ಆದೇಶದ ಪ್ರತಿಗಳನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಡಿವೈಎಸ್ಪಿ, ಆಯಾ ಸ್ಟೇಷನ್ ಲಿಮಿಟ್ಸ್ಗೆ ಕಳಿಸುವಂತದ್ದು. ಇದೆಲ್ಲವೂ ಕೂಡ ಪ್ರಕ್ರಿಯೆಗಳು ನಡೆಯುತ್ತೆ. ಅಂದ್ರೆ ಇದೆಲ್ಲ ಆಗೋದಕ್ಕೂ ಕೂಡ ಒಂದು 2-3 ದಿನಗಳ ಕಾಲ ಬೇಕಾಗುತ್ತೆ. ಸೊ ಈಗ ಏನು 18ನೇ ತಾರೀಕು ಶನಿವಾರ ಇದಾಗಿದ್ದಂಥದ್ದು, ನೆಕ್ಸ್ಟ್ ಡೇ ಭಾನುವಾರ ಇತ್ತು, ಸೋಮವಾರ, ಇವತ್ತು ಮಂಗಳವಾರ ಈ ಒಂದು ಪ್ರಕ್ರಿಯೆ ನಡೀತಾ ಇರುವಂತದ್ದು. ಈಗ ಉಪವಿಭಾಗಾಧಿಕಾರಿಗಳ ಕಚೇರಿಯಿಂದ ಎಲ್ಲ ಪೊಲೀಸ್ ಅಧಿಕಾರಿಗಳು, ಆ ಸಂಬಂಧಪಟ್ಟಂತಹ ಯಾವ್ಯಾವ ಪೊಲೀಸ್ ಠಾಣೆ ಇರುತ್ತೆ ಅವರಿಗೆಲ್ಲವೂ ಕೂಡ ಆದೇಶ ಪ್ರತಿ ಹೋಗಿರುತ್ತೆ. ಈ ಆದೇಶ ಪ್ರತಿಯನ್ನು ಇಟ್ಕೊಂಡು ಪೊಲೀಸ್ ಇಲಾಖೆ ಇನ್ನೊಂದು ನೋಟಿಸ್ ಅನ್ನ ಮಾಡಬೇಕಾಗುತ್ತೆ. ಅಂದ್ರೆ ಈ ತರ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರಿಂದ ನೀವು ಗಡಿಪಾರಾಗಿದ್ದೀರಿ, ಸೊ ಗಡಿಪಾರು ಇಂಥ ಕಡೆ ಇದೆ, ಸೊ ನೀವು ಇಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಒಂದು ನೋಟಿಸ್ ಅನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಕೊಡಬೇಕಾಗುತ್ತೆ. ಆ ಒಂದು ನೋಟಿಸ್ ಅನ್ನ ಸ್ವೀಕರಿಸಿದ ನಂತರ ಅವರ ಆ ಒಂದು ಗಡಿಪಾರಿನ ಆದೇಶವನ್ನ ತೆಗೆದುಕೊಂಡು ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಸೊ ಈ ತರ ಪ್ರಕ್ರಿಯೆ ಇರುವಂತದ್ದು. ಇದಕ್ಕೆ ಕೆಲವೊಂದು ಆಪ್ಷನ್ಸ್ ಏನೇಂತ ಹೇಳಿದ್ರೆ, ಅವರು ಕೋರ್ಟಿಗೂ ಇದನ್ನ ಪ್ರಶ್ನಿಸಿ ಕೋರ್ಟಿಗೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅಂದ್ರೆ ಇಂತಹ ಸಂದರ್ಭಗಳಲ್ಲಿ ಯಾರಾದ್ರೂ ಕೂಡ ಕೋರ್ಟಿಗೆ ಹೋಗ್ತಾರೆ. ಅಂದ್ರೆ ಏನು ಆರಂಭಿಕ ಹಂತದಲ್ಲೇ ಈ ಒಂದು ಗಡಿಪಾರನ್ನ ಆದೇಶಕ್ಕೆ ಅಂದ್ರೆ ರೆಫರ್ ಮಾಡಿದ್ದಂಥದ್ದು, ಅಂದ್ರೆ ಜಿಲ್ಲಾ ಪೊಲೀಸರು ಉಪವಿಭಾಗಾಧಿಕಾರಿಗಳಿಗೆ ಒಂದು ರೆಫರ್ ಮಾಡಿದ್ದಂಥದ್ದು, ಒಂದಿಷ್ಟು ಜನರ ಲಿಸ್ಟ್ ಅನ್ನ ಮಾಡಿ, ಅದರಲ್ಲಿ ಅರುಣ್ ಕುಮಾರ್ ಪುತ್ತಿಲ್ಲ ಇರಬಹುದು, ಮಹೇಶ್ ಶೆಟ್ಟಿ ತಿಮರೋಡಿ ಇರಬಹುದು, ಈ ರೀತಿ ಹಿಂದೂ ಸಂಘಟನೆಯ ಮುಖಂಡರುಗಳಿರ್ಬೋದು, ಮತ್ತೆ ಮುಸ್ಲಿಂ ಸಂಘಟನೆಯ ಮುಖಂಡರುಗಳಿರ್ಬೋದು, ಈ ರೀತಿ ಸಾಕಷ್ಟು ಜನರ ಒಂದು ಪಟ್ಟಿಯನ್ನ ಮಾಡಿ ಆ ಒಂದು ಪಟ್ಟಿಯನ್ನ ರೆಫರ್ ಮಾಡಿತ್ತು. ಅಂದ್ರೆ ಇಂಥವ್ರನ್ನೆಲ್ಲವನ್ನು ಕೂಡ ಗಡಿಪಾರನ್ನ ಮಾಡಬೇಕು, ಇವರೆಲ್ಲರೂ ಕೂಡ ಗಡಿಪಾರು ಮಾಡಲಿಕ್ಕೆ ಅರ್ಹರಾಗಿದ್ದಾರೆ ಅಂತ ಹೇಳಿ ಪೊಲೀಸ್ ಇಲಾಖೆ ಏನು ಎಸಿ ಸ್ಟೆಲ್ಲಾ ವರ್ಗೀಸ್ ಅವರಿಗೆ ಕಳಿಸಿತ್ತು. ಅವರು ಎಸಿ ಅವರು ಎಲ್ಲವನ್ನು ಕೂಡ ಅದನ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ಪರಿಶೀಲನೆ ಮಾಡಿ ಇವರು ಗಡಿಪಾರು ಮಾಡಲಿಕ್ಕೆ ಅರ್ಹರ ಇಲ್ವಾ ಅನ್ನೋದನ್ನು ಕೂಡ ಅವರು ನೋಟಿಸ್ ಕೊಟ್ಟು ಅವರು ಕರೆದು ವಿಚಾರಣೆಯನ್ನ ಮಾಡಬೇಕಾಗಿರುತ್ತೆ. ಅಂಥದ್ದೆಲ್ಲ ಪ್ರಕ್ರಿಯೆಗಳು ಕೂಡ ನಡೆದಿರುತ್ತೆ. ಅದಾದ ಬಳಿಕ ಇತ್ತೀಚೆಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಕೂಡ ಕರೆಸಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟೇಟ್ಮೆಂಟ್ ಅನ್ನು ತೆಗೆದುಕೊಳ್ಳಲಾಯಿತು. ಸೊ ಈಗ ಏನು ಗಡಿಪಾರು ಆದೇಶ ಆಗಿದೆ, ಆ ಒಂದು ಆದೇಶದ ಅಧಿಕೃತ ಪ್ರತಿಯನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಪೊಲೀಸ್ ತಲುಪಿಸಬೇಕಾಗುತ್ತೆ, ನೋಟಿಸ್ ಕೊಡಬೇಕಾಗುತ್ತೆ. ಅದಾದ ಬಳಿಕ ಗಡಿಪಾರು ಪ್ರಕ್ರಿಯೆ ನಡೆಯುವಂಥದ್ದು. ಇನ್ ಕೇಸ್ ಏನಾದರೂ ಗಡಿಪಾರು ಅವ್ರು ಹೋಗ್ಲಿಲ್ಲ, ಅವರೇ ಸ್ವಇಚ್ಛೆಯಿಂದ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಬಲವಂತವಾಗಿ ಪೊಲೀಸರು ಅವರನ್ನ ಗಡಿಪಾರು ಮಾಡುವಂತಹ ಕಾನೂನಲ್ಲಿ ಅಂತ ಅವಕಾಶಗಳು ಇರುತ್ತೆ. ಸದ್ಯಕ್ಕೆ ಈಗಷ್ಟೇ ಈ ಒಂದು ಪ್ರಕ್ರಿಯೆ ಆರಂಭವಾಗಿರುವಂತದ್ದು. ಏನು ಉಪವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ಅವರ ಆದೇಶಕ್ಕೆ ಅವರು ಸಹಿ ಬಿದ್ದು ಕಳೆದ 2-3 ದಿನಗಳಿಂದ ಸಹಿ ಬಿದ್ದಿರುವಂತದ್ದು. ಅದು ಈಗ ಟಪಾಲ್ಗಳ ಮೂಲಕ ಕೆಲವೊಂದು ಆಫೀಸ್ಗಳಿಗೆ ಹೋಗ್ಬೇಕಾಗಿರುತ್ತೆ. ಅವ್ರಿಗೆಲ್ಲರೂ ಅಂದ್ರೆ ಕಾನೂನು ಪ್ರಕ್ರಿಯೆ ಈ ರೀತಿ ಆಗಬೇಕಾಗಿರುತ್ತೆ. ಸೊ ಆದ್ರಿಂದಾಗಿ ಈಗ ಸದ್ಯಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಅಂದ್ರೆ ನಿನ್ನೆ ಇವತ್ತಿನ ಮಟ್ಟದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿಲ್ಲ, ಅವರು ಇಲ್ಲೇ ಸುತ್ತಮುತ್ತ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸೊ ಆದ್ರಿಂದ ಅವರಿಗೆ ಯಾವುದೇ ರೀತಿ ಗಡಿಪಾರು ಆಗಬೇಕು ಸದ್ಯಕ್ಕೆ ಹೋಗಿ ಅಂತ ಯಾವುದೇ ರೀತಿ ಪೊಲೀಸ್ ಇಲಾಖೆಯಿಂದ ಇನ್ನು ಮಾಹಿತಿ ಹೋಗಿಲ್ಲ. ಇನ್ಮೇಲೆ ಅವರಿಗೆ ಹೋಗುತ್ತೆ. ಸೊ ಅದಾದ ಬಳಿಕ ಕಾನೂನು ಪ್ರಕ್ರಿಯೆ ಹೇಗಿರುತ್ತೆ, ನಿಯಮಗಳು ಯಾವ ರೀತಿ ಇರುತ್ತೆ ಅದನ್ನ ಫಾಲೋ ಮಾಡ್ತಾರೆ. ಅಂದ್ರೆ ಈಗ ಅವರ ಮನೆ ಈಗ ಬೆಳ್ತಂಗಡಿ ಪೊಲೀಸ್ ಠಾಣಾ ಲಿಮಿಟ್ಸ್ ನಲ್ಲಿ ಇರೋದ್ರಿಂದ ಸೊ ಬೆಳ್ತಂಗಡಿ ಪೊಲೀಸರು ಅವರಿಗೆ ನೋಟಿಸ್ ಅನ್ನು ಕೊಡಬೇಕಾಗುತ್ತೆ. ಮತ್ತೆ ಇಲ್ಲಿನ ಡಿವೈಎಸ್ಪಿ ಅಂದ್ರೆ ಬೆಳ್ತಂಗಡಿಗೆ ಬಂಟ್ವಾಳ ಡಿವೈಎಸ್ಪಿ ಈ ವ್ಯಾಪ್ತಿಗೆ ಬರೋದ್ರಿಂದ ಬಂಟ್ವಾಳ ಉಪವಿಭಾಗಕ್ಕೆ ಈ ಒಂದು ಬೆಳ್ತಂಗಡಿ ಸೇರ್ಕೊಳ್ಳೋದ್ರಿಂದ ಅಲ್ಲಿನ ಡಿವೈಎಸ್ಪಿ ಇಲ್ಲ ಆ ಡಿವೈಎಸ್ಪಿ ಲೆವೆಲ್ ಆಫೀಸರ್ಸ್, ಇನ್ಸ್ಪೆಕ್ಟರ್ ಯಾರಾದರೂ ಅವರಿಗೆ ಒಂದು ನೋಟಿಸ್ ಅನ್ನು ಕೊಡಬೇಕಾಗುತ್ತೆ. ನೋಟಿಸ್ ಅನ್ನು ಕೊಟ್ಟು ಗಡಿಪಾರು ಆದೇಶದ ಬಗ್ಗೆ ಗಮನಕ್ಕೆ ತಂದು ಅವ್ರನ್ನ ಇಲ್ಲಿಂದ
ಕಳಿಸುವಂತ ಸಾಧ್ಯತೆಗಳು ಇರುವಂತದ್ದು. ಅದ್ರ ಮಧ್ಯೆ ಏನಾದರೂ ಇಂತಹ ಆದೇಶಗಳಿಗೆ ಏನಾದರೂ ಕೋರ್ಟ್ನಿಂದ ಸ್ಟೇ ತರುವಂತದ್ದಾಗಿರ್ಬೋದು, ಇದನ್ನ ಚಾಲೆಂಜ್ ಮಾಡುವಂತದ್ದಾಗಿರೋದು, ಇಂಥದ್ದೇನಾದ್ರೂ ಮಾಡಿದ್ರೆ ಅದು ಮುಂದಿನ ಹಂತಗಳಲ್ಲಿ ಕೋರ್ಟ್ನಲ್ಲಿ ಆ ಪ್ರಕ್ರಿಯೆ ನಡ್ಕೊಂಡು ಹೋಗುತ್ತೆ. ಅದೆಲ್ಲ ಮುಂದಿನ ಕೋರ್ಟ್ನ ಕಾನೂನು ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ ಅನ್ನೋದು. ಸದ್ಯಕ್ಕೆ ಮಾತ್ರ ಅವರು ಆ ಗಡೀಪಾರು ಆದೇಶ ಆಗಿರುವಂತದ್ದು. ಇಂತಹ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಗಡೀಪಾರು ಆದ ಒಂದು ವಾರದಲ್ಲೆಲ್ಲವನ್ನು ಕೂಡ ವಾಪಸ್ ಎಲ್ಲಿಗೆ ಗಡೀಪಾರ ಆಗಿರುತ್ತೆ ಅಂತ ಕಡೆ ಕಳಿಸೋದನ್ನ ನಾವು ನೋಡಿದ್ವಿ. ಅಂದ್ರೆ ಎಲೆಕ್ಷನ್ ಸಂದರ್ಭದಲ್ಲಿ ಗಡೀಪಾರ ಆಗಂತದ್ದು ಬೇರೆ. ಆ ಎಲೆಕ್ಷನ್ ಸಂದರ್ಭದಲ್ಲಿ ಗಡೀಪಾರ ಆದಂತ ಸಂದರ್ಭದಲ್ಲಿ ಕೇವಲ 1-2-3 ತಿಂಗಳಿಗೆ ಅಷ್ಟೇ ಗಡೀಪಾರ ಮಾಡಿರ್ತಾರೆ. ಎಲೆಕ್ಷನ್ ಮತ್ತೆ ರಿಸಲ್ಟ್ ಮುಗಿಯೋವರೆಗೂ ಕೂಡ ಗಡೀಪಾರ ಮಾಡಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಯಾವಾಗ ಆದೇಶ ಆಗುತ್ತೆ ಇಮಿಡಿಯೇಟ್ ಅವ್ರನ್ನ ಕಳಿಸ್ತಾರೆ. ಅಂದ್ರೆ ಚುನಾವಣಾ ನೀತಿ ಸಂಹಿತೆ ಯಾವಾಗ ಜಾರಿಯಾಗಿರುತ್ತೆ ಅಂತ ಸಂದರ್ಭಗಳಲ್ಲಿ ಅವ್ರನ್ನ ಗಡೀಪಾರ ಮಾಡಿ ಬೇರೆ ಕಡೆಗೆ ಕಳಿಸುವಂತದ್ದು ಆ ರೀತಿ ಮಾಡುತ್ತೆ. ಅಲ್ಲಿ ಇನ್ನೊಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ ಆ ಒಂದು ಪ್ರದೇಶದಲ್ಲೇ ಇರ್ತಾರೆ. ಅಂದ್ರೆ ಎಕ್ಸಾಂಪಲ್ ಇವಾಗ ಏನು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿಗೆ ಗಡೀಪಾರ ಮಾಡಿರೋದ್ರಿಂದ ಸೊ ಅವರು ಪ್ರತಿ ಪ್ರತಿ ವಾರಕ್ಕೊಂದ್ಸರಿ ಆಗಲಿ ಏನು ನಿಗದಿಪಡಿಸ್ತಾರೆ ಅಂತ ಸಂದರ್ಭದಲ್ಲಿ ಅವರು ಅಲ್ಲಿ ಪೊಲೀಸ್ ಠಾಣೆಗೆ ಹಾಜರಾಗಿ ತಾವು ಅದೇ ವ್ಯಾಪ್ತಿಯಲ್ಲಿ ಇದೀವಿ ಅನ್ನೋದನ್ನ ಕೂಡ ತೋರಿಸಬೇಕಾಗಿರುತ್ತೆ. ಪೊಲೀಸರು ಕೂಡ ಅದ್ರ ಮೇಲೆ ಒಂದು ಕಣ್ಣಿಟ್ಟಿರಲಾಗುತ್ತೆ. ಸೊ ಈ ರೀತಿಯ ಪ್ರಕ್ರಿಯೆಗಳು ಇನ್ನಷ್ಟೇ ಈ ಒಂದು ಕಾನೂನು ಪ್ರಕ್ರಿಯೆ ಆರಂಭ ಆಗಿದೆ. ಸೊ ಮುಂದಿನ ಹಂತಗಳಲ್ಲಿ ಅದು ನೋಟಿಸ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಕೈಗೆ ತಲುಪಿಸ್ತಾರೆ. ಅದಾದ ಬಳಿಕ ಗಡೀಪಾರಿನ ಪ್ರಕ್ರಿಯೆಗಳು ಕೂಡ ಎಲ್ಲವೂ ಕೂಡ ಚಾಲ್ತಿಗೆ ಬರುವಂತದ್ದು. ರೆಹಮಾನ್. ರೈಟ್ ಪೃಥ್ವಿ, ಹಾಗೆ ಹೋಲ್ಡ್ ಮಾಡಿ, ನಾನು ಮತ್ತೆ ಮಾತಾಡ್ತೇನೆ. ಈಗ ಸದ್ಯ ಬೆಳ್ತಂಗಡಿಯಲ್ಲೇ ಇದ್ದಾರೆ ತಿಮ್ಮರೋಡಿ. ಯಾವುದೇ ಕ್ಷಣದಲ್ಲಿ ಜಿಲ್ಲೆ ತೊರೆಯುವಂತಹ ಸಾಧ್ಯತೆಗಳು ಇವೆ. ಬಟ್ ಈಗಲೇ ಅದು ಆಗುವಂಥದ್ದು ಅಷ್ಟು ಸುಲಭನ ಅಥವಾ ಅಷ್ಟು ಈಸಿಯಾಗಿ ಆಗತ್ತಾ ಅನ್ನುವಂಥದ್ದು ಇನ್ನು ಕೂಡ ನೋಡ್ಬೇಕು. ಯಾಕಂದ್ರೆ ನಾವು ಪ್ರತಿನಿಧಿ ಪೃಥ್ವಿರಾಜ್ ಕೂಡ ಹೇಳ್ತಾ ಇದ್ರು ಇನ್ನಷ್ಟೇ ನೋಟಿಸ್ ತಲುಪಬೇಕು. ಯಾಕಂದ್ರೆ ಈಗ ಸದ್ಯಕ್ಕೆ ಆಯಾ ಸ್ಟೇಷನ್ಗಳಿಗೆ ಹೋಗಿರುತ್ತೆ ಯಾರನ್ನ ಗಡೀಪಾರು ಮಾಡಬೇಕು ಅನ್ನುವಂಥದ್ದು. ಆ ಸ್ಟೇಷನ್ ನಿಂದ ನೆಕ್ಸ್ಟ್ ತಿಮ್ಮರೋಡಿ ಅವರಿಗೆ ಅಥವಾ ಅವ್ರ ಜೊತೆಗೆ ಇನ್ನಷ್ಟು ಜನ ಯಾರಾದ್ರೂ ಇದ್ರೆ ಗಡೀಪಾರಿಗೆ ಅವ್ರಗಳಿಗೆ ನೋಟಿಸ್ ಅನ್ನ ಕೊಡಬೇಕು. ನೋಡಿ, ನಿಮಗೆ ಗಡೀಪಾರಿಗೆ ಆದೇಶ ಆಗಿದೆ, ನೀವು ಇದನ್ನ ಬಿಟ್ಟು ಹೊರಡಬೇಕಾಗತ್ತೆ. ನೀವಿರುವಂತಹ ಒಂದು ಜಿಲ್ಲೆಗೆ ಈಗ ನೀವು ಪ್ರವೇಶ ಮಾಡೋ ಹಾಗಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಬಿಟ್ಟು ನೀವು ರಾಯಚೂರಿನ ಮಾನ್ವಿಗೆ ಹೋಗ್ಬೇಕು ಅನ್ನುವಂಥದ್ದನ್ನ ಹೇಳಬೇಕಾಗುತ್ತೆ. ಸೊ ಇನ್ನೂ ಕೂಡ ತಿಮ್ಮರೋಡಿ ಅವರ ಕೈಗೆ ಆದೇಶದ ಪ್ರತಿ ಸೇರಿಲ್ಲ. ಸೊ ಮೊದಲು ಆದೇಶದ ಪ್ರತಿ ಸಿಗಬೇಕು. ಅದಾದ ನಂತರ ಬಹುಶಃ ಅವ್ರಿಗೂ ಟೈಮ್ ಇರುತ್ತೆ. ಈಗ ಉಟ್ಟ ಬಟ್ಟೆಯಲ್ಲೇ ನಡಿರಿ ಹೊರಗಡೆ ಹೋಗಿ ಅಂತ ಹೇಳಿ ಕಳ್ಸೋದಕ್ಕೆ ಯಾರೂ ಕೂಡ ಆಗೋದಿಲ್ಲ. ಸೊ ಹಾಗಾಗಿ ಬಹುಶಃ ಅವರಿಗೆ ಟೈಮ್ ಕೊಟ್ಟು ಅವ್ರೇನಾದ್ರೂ ಕೋರ್ಟ್ಗೆ ಕೂಡ ಹೋಗುವಂತಹ ಸಾಧ್ಯತೆಗಳು ಬಹುಶಃ ಇದರಲ್ಲಿವೆ. ಎಸ್, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಾವು ಕೊಡ್ತಾ ಹೋಗ್ತೀವಿ. ನೋಡಿ, ಒಂದ್ ಕಡೆ ತಿಮ್ಮರೋಡಿ ಅವರನ್ನ ಈಗಾಗಲೇ ಗಡೀಪಾರು ಮಾಡಿ ಆದೇಶವನ್ನು ಹೊರಡಿಸಿರುವಂತ